ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೆಕೆಂಡ್ ಪಿ ಯು ಸಿ ಬಿ ಸ್ಟಡಿ ಅಂತಂದರೆ ಇಲ್ಲಿ ಬಿಸ್ನೆಸ್ ಸ್ಟಡಿ ವಾರ್ಷಿಕ ಪರೀಕ್ಷೆ 2 ಏಪ್ರಿಲ್ ಮತ್ತು ಮೇ 2025 ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಕ್ಕಂಥದ್ದು. ವಿದ್ಯಾರ್ಥಿ ಮಿತ್ರರೇ, ಕ್ವಶನ್ ಎ ಭಾಗದಲ್ಲಿ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಎ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಯ 5 ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 5 × 1 = 5 ಅಂಕಗಳನ್ನು ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನೋಡಿ, 1ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಸಾಮಾಜಿಕ ಉದ್ದೇಶವಾಗಿದೆ ಅಂತ. ಅದರಲ್ಲಿ ಎ ಲಾಭ, ಬಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದು, ಸಿ ಬೆಳವಣಿಗೆ, ಡಿ ಅಸ್ತಿತ್ವ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೋಗಿದರೆ ಬಿ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು ನಿರ್ವಹಣೆಯ ಸಾಮಾಜಿಕ ಉದ್ದೇಶವಾಗಿರ್ತಕ್ಕಂಥದ್ದು. ಪ್ರಶ್ನೆ ನಂಬರ್ 2, ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ. ಅದರಲ್ಲಿ ಎ ಹೆನ್ರಿ ಪಯಲ್, ಬಿ ಗಿಲ್ ಬ್ರೆತ್, ಸಿ F.W. ಟೇಲರ್, ಡಿ ಹೆರಾಲ್ಡ್ ಕುಜ್ನೆಟ್ ಅಂತ ಇದೇ ಆಪ್ಷನ್ಸ್ದಲ್ಲಿ. ಈ 4ರಲ್ಲಿ ಈ ಒಂದು ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರಾಗಿದ್ದಾರೆ ಅಂತಂದರೆ ಎ ಹೆನ್ರಿ ಪಯೋಲ್ರವರು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗೆ ಮೂರನೇ ಪ್ರಶ್ನೆ, ಏಕ ಬಳಕೆಯ ಯೋಜನೆಯು ಡ್ಯಾಸ್ ವನ್ನು ಒಳಗೊಂಡಿದೆ ಅಂತ. ಅದರಲ್ಲಿ ಎ ಕಾರ್ಯವಿಧಾನ, ಬಿ ವಿಧಾನ, ಸಿ ಮುಂಗಡಪತ್ರ, ಡಿ ನೇಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಮುಂಗಡಪತ್ರ. ನೆಕ್ಸ್ಟ್ ಕ್ವಶನ್, ನಾಲ್ಕನೇದು, ಯಾವ ಸಂಘಟನೆಯು ಉದ್ಯೋಗಿಗಳ ಸಾಮಾಜಿಕ ಸಂಬಂಧ ಜಾಲಬಂಧದಿಂದ ಹುಟ್ಟಿಕೊಳ್ಳುತ್ತದೆ ಅಂತ ಕೇಳಿರ್ತಕ್ಕಂಥದ್ದು. ಎದು ಕಾರ್ಯಾತ್ಮಕ ಸಂಘಟನೆ, ಬಿ ವಿಭಾಗೀಯ ಸಂಘಟನೆ, ಸಿ ಔಪಚಾರಿಕ ಸಂಘಟನೆ, ಡಿ ಅನೌಪಚಾರಿಕ ಸಂಘಟನೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಸಾಮಾಜಿಕ ಬಂಧನದ ಜಾಲಬಂಧದಿಂದ ಹುಟ್ಟಿದೆ ಅಂತಂದರೆ ಡಿ ಅನೌಪಚಾರಿಕ ಸಂಘಟನೆ ಆಗಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ. 5ನೇ ಪ್ರಶ್ನೆ, ಡ್ಯಾಸ್ ದೀರ್ಘ ಬಾಳಿಕೆಯ ಉತ್ಪನ್ನಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಎ
ರೇಡಿಯೋ, ಬಿ ಹಾಲು, ಸಿ ಐಸ್ ಕ್ರೀಮ್, ಡಿ ಟೂತ್ಪೇಸ್ಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ದೀರ್ಘ ಬಾಳಿಕೆ ಅಂದರೆ ಬಹಳ ದಿನಗಳವರೆಗೆ ಬಾಳಿಕೆ ಬರ್ತಕ್ಕಂಥ ವಸ್ತು ಎ ರೇಡಿಯೋ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗೆ ರೋಮನ್ ಅಂಕಿ 2 ಅಲ್ಲಿ ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಯ ಇಲ್ಲಿ ಕೂಡ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಕಾರಣಕ್ಕಾಗಿ 5 × 1 = 5 ಮಾರ್ಕ್ಸ್ ಇರ್ತಕ್ಕಂಥದ್ದು. ಈ ಒಂದು ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತಂದರೆ ಇಲ್ಲಿ ಆಲ್ರೆಡಿ ಯಾವ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಬಿಟ್ಟ ಸ್ಥಳದಲ್ಲಿ ಯಾವ ಪದ ಸೂಕ್ತವಾಗ್ತದ ಅದನ್ನು ತುಂಬಿದಾದರೆ ಇಲ್ಲಿ ತಮಗೆ 1 ಅಂಕವನ್ನು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಆ ಕಾರಣಕ್ಕಾಗಿ ಪ್ರಶ್ನೆ 6 ಡ್ಯಾಶ್ ಸಂವಹನ ಪದ್ಧತಿಯನ್ನು ತುರ್ತು ಸಂದರ್ಭದಲ್ಲಿ ಉಪಯೋಗಿಸಬಹುದು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗ್ಯಾಂಗ್ ಪ್ಲ್ಯಾನ್ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ ರೀ? ಗ್ಯಾಂಗ್ ಪ್ಲ್ಯಾನ್ ಆಗಿರ್ತಕ್ಕಂಥ ಉತ್ತರ ಇದು 6ನೇ ಇಲ್ಲಿ ತುಂಬಿರ್ತಕ್ಕಂಥ ತಿಳ್ಕೋಬೇಕು. 6ನೇದು. ಅದೇ ರೀತಿ 7ನೇದು ಯೋಜಿಸುವಿಕೆ ಡ್ಯಾಶ್ ಡ್ಯಾಶ್ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಈ ಒಂದು 7ನೇ ಪ್ರಶ್ನೆ ಸರಿಯಾಗತಕ್ಕಂಥ ಉತ್ತರ 7ನೇದು ಚಲನಶೀಲ. ಹಾಗೆ 8ನೇ ಪ್ರಶ್ನೆ ಖಾಲಿ ಬಿಟ್ಟ ಫಸ್ಟಿಗೆ ಡ್ಯಾಶ್ ಇವು ಸಂವಹನ ಪ್ರಕ್ರಿಯೆಯ ಒಂದು ಅಂಶವಾಗಿದೆ ಅಂತ ಕೇಳಿದ್ದಾರೆ. ಈ ಒಂದು 8ನೇ ಉತ್ತರ ಏನಿದೆ ಅಂತಲೂ ಹೋಗಿದೆ. ಇಲ್ಲಿ ನೋಡಿ 8ನೇದು ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ 8ನೇದು ಮಾಧ್ಯಮ. ಹಾಗೆ ಕ್ವಶನ್ ನಂಬರ್ 9 ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತಂದರೆ ಇಲ್ಲಿ ಉತ್ತರ 9ನೇದು ಮೇಲ್ಗಡೆ ಉತ್ತರ ಇದೆ, ಅದು ತಿಳ್ಕೋಬೇಕು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಹಣಕಾಸಿನ ಸಾಮರ್ಥ್ಯ. ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗೆ 10ನೇದು ಕಾನೂನಾತ್ಮಕ ರಕ್ಷಣೆ ತೊಡಲ್ಪಟ್ಟ ಮುದ್ರೆಯ ಭಾಗವನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತೇವೆ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವ್ಯಾಪಾರಿ ಗುರುತು. ಇಲ್ಲಿ ಪ್ರತಿಯೊಂದು ಮುದ್ರೆಗಳಿಗೆ ಪ್ರತಿಯೊಂದು ವಸ್ತುಗಳಿಗೆ ಆ ವ್ಯಾಪಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಚಿಹ್ನೆಗಳನ್ನಿರ್ತಾರೆ. ಆ ಕಾರಣಕ್ಕಾಗಿ ಇದನ್ನು ನಾವು ವ್ಯಾಪಾರಿಯ ಗುರುತು ಅಂತ ಕರೆಯುತ್ತೇವೆ. ಈ ಏರಿಯಾದಲ್ಲಿ ಕೂಡ ನಾವು 5ಕ್ಕೆ 5 ಉತ್ತರ ಬರೆದರೆ ತಮಗೆ 5 ಅಂಕಗಳನ್ನು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ 3ನೇದರಲ್ಲಿ ನೋಡಿ ರೋಮನ್ ಅಂಕಿ 3 ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ 5 × 1 = 5 ಮಾರ್ಕ್ಸ್ ಇರ್ತದೆ.
ಇಲ್ಲಿ ಎ ಭಾಗದಲ್ಲಿ ಸರಿಯಾಗಿರ್ತಕ್ಕಂಥ ಕೊಟ್ಟಿದ್ದಾರೆ, ಬಿ ಭಾಗದಲ್ಲಿ ಹಿಂದ ಮುಂದೆ ಕೊಟ್ಟಿರ್ತಕ್ಕಂಥ ಉತ್ತರಗಳಿವೆ. ಆದರೆ ಈ ಎ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಸರಿ ಹೊಂದುವ ಉತ್ತರ ಯಾವುದು ಬಿ ಭಾಗದಲ್ಲಿ ತಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಇಷ್ಟು ಗುರುತಿಸಿದಾದರೆ ತಮಗೆ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಸಹಜವಾಗಿ 5 ಅಂಕಗಳನ್ನು ಪಡ್ಕೊಳ್ಬೋದಾಗಿರ್ತಕ್ಕಂಥದ್ದು. ಫಸ್ಟ್ ಒಂದಾಗಿ ನೋಡೋಣ. ಎ ಜೀವಿತಾವಧಿ. ಈ ಜೀವಿತಾವಧಿ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾಮಾಜಿಕ ಪರಿಸರ. ಬಿ ಜವಾಬ್ದಾರಿ. ಜವಾಬ್ದಾರಿ ಅಂತಂದರೆ ಇದರದ ಉತ್ತರ 5ನೇದು ಪ್ರತಿನಿಯೋಜನೆಯ ಮೂಲಾಂಶ ಅಂತ ಕರೀತೇವೆ. ಸಿ ಪ್ರಕರಣ ಅಧ್ಯಯನ. ಇಲ್ಲಿ ಉತ್ತರ ಕಾರ್ಯತರ ತರಬೇತಿ ವಿಧಾನ ಅಂತ ಕರೀತೇವೆ ಪ್ರಕರಣ ಅಧ್ಯಯನಕ್ಕೆ. ಹಾಗೆ ಡಿ ನಿರ್ಣಾಯಕ ಹಂತದ ನಿರ್ವಹಣೆ. ಈ ನಿರ್ಣಾಯಕ ಹಂತದ ನಿರ್ವಹಣೆಗೆ ಇಲ್ಲಿ ಉತ್ತರ ಬಿ ಪ್ರಮುಖ ಫಲಿತಾಂಶ ಕ್ಷೇತ್ರ ಅಂತ ಕರೆಯುತ್ತೇವೆ. ಹಾಗೆ ಈ ಮಾರಾಟದ ಪ್ರವರ್ತನೆ ಅನ್ನು ಹೋಗಿದರೆ ಈ ಪ್ರವರ್ತನ ಮಿಶ್ರಣ ಅಂತ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಭಾಗದಲ್ಲಿ ಯಾವಾಗೂ ಕೂಡ 6 ಕೊಟ್ಟಿರ್ತಾನೆ, 1 ಎಕ್ಸ್ಟ್ರಾ ಆಗಿರ್ತದೆ. ಇದು ಕನ್ಫ್ಯೂಸ್ ಮಾಡ್ತಕ್ಕಂಥ ಏರಿಯಾ ಆಗಿರ್ತಕ್ಕಂಥದ್ದು. ಇದು ಭಾಳ ಸರಿಯಾಗಿರ್ತಕ್ಕಂಥ ಅನ್ನು ಸರಿಯಾಗಿ ತಾವು ಗುರುತಿಸಿದ್ದಾದರೆ ಇಲ್ಲಿ ತಾವುಗಳು ಕೂಡ 5 ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಈಜಿ ಒಂದು ವಲಯ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ 1 ಅಂಕದ ನಾಲ್ಕನೇದರಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ 1 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಇಲ್ಲಿ 5 ಇಂಟು ಇಲ್ಲಿ ಕೂಡ 5 ಬರಿಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರ್ತಕ್ಕಂಥ ಕಾರಣ 5 ಇಂಟು 1 ಈಕ್ವಲ್ ಟು 5 ಇರ್ತಕ್ಕಂಥದ್ದು. ಕ್ವಶನ್ ನೋಡಿ, 12ನೇ ಪ್ರಶ್ನೆ ಏನು ಹೇಳಿದೆ, ಉನ್ನತ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ತಾವುಗಳನ್ನು ಆನ್ಸರ್ನಲ್ಲಿ ನೋಡಿ, ಅದರಲ್ಲಿ ಒಂದನೇದು ಯಾವುದಾದ್ರೂ ಬರಿಬೋದು. ಇಷ್ಟರಲ್ಲಿ ಅಧ್ಯಕ್ಷ. ಎರಡನೇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಮುಖ್ಯ ಕಾರ್ಯನಿರ್ವಹಣಾ ನಿರ್ವಹಣಾಧಿಕಾರಿ. ನೆಕ್ಸ್ಟು ಉಪಾಧ್ಯಕ್ಷರು ಅಂತಿರ್ತದೆ. ತಾವು ಯಾವುದಾದ್ರೂ ಬರಿಬೋದಾಗಿರ್ತಕ್ಕಂಥದ್ದು. ಇಲ್ಲಿ 3ನೇದು ಉಪಾಧ್ಯಕ್ಷರು. ನೆಕ್ಸ್ಟ್ ಕ್ವಶನ್, ಈ 3ರಲ್ಲಿ ಯಾವುದಾದ್ರೂ ತಾವು 1 ಬರೆದಿದ್ದಾರೆ, ಸರಿ ಉತ್ತರ ಆಗಿರ್ತಕ್ಕಂಥದ್ದು. 13ನೇ ಪ್ರಶ್ನೆ, ನೇಮಕಾತಿ ಯಾವುದಾದ್ರೂ ಒಂದು
ಆಂತರಿಕ ಮೂಲವನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಉತ್ತರ ಒಂದನೇದು, ಆಂತರಿಕ ಮೂಲದಲ್ಲಿ ವರ್ಗಾವಣೆ, ಎರಡನೇದು ಬಡ್ತಿ ಅಂದರೆ ಪ್ರಮೋಷನ್ ಅಂತ ಕರಿತೇವಲ್ಲ, ಬಡ್ತಿ. ಇದರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ತಮಗೆ ಮಾರ್ಕ್ಸ್ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, 14 ಪ್ರೇರಕ ಎಂದರೇನು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಲ್ಲಿ ಸಂಸ್ಥೆಯಲ್ಲಿ ಉತ್ತರ ಎಷ್ಟು ಬರೆದ್ರೆ ಸಾಕು. ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಪ್ರೇರೇಪಣೆ ಅಂತ ಕರೆಯುತ್ತೇವೆ. 15ನೇ ಪ್ರಶ್ನೆ, ಪ್ಯಾರಾ ಲಿಮಿಟೆಡ್ ಕಂಪನಿಯು 40% ಹಣಕಾಸನ್ನು ಸಾಲಪತ್ರಗಳ ಮೂಲಕ ಸಂಗ್ರಹಿಸಲು ನಿರ್ಧರಿಸಿದೆ. ಇದು ಯಾವ ಹಣಕಾಸು ನಿರ್ಣಯವನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ಯಾರಾಮೆಡಿಕಲ್ ಕಂಪನಿ ಆಗಿರ್ತಕ್ಕಂಥದ್ದು 40%ದಲ್ಲಿ ಯಾವ ಹಣಕಾಸಿನ ಮೂಲ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಉತ್ತರ ಈ ಹಣಕಾಸು ಒದಗಿಸುವ ನಿರ್ಣಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಣಕಾಸನ್ನು ಒದಗಿಸುವ ನಿರ್ಣಯ. 16ನೇ ಪ್ರಶ್ನೆ, ಬಳಕೆದಾರರ ದೃಷ್ಟಿಯಿಂದ ಬಳಕೆದಾರರ ರಕ್ಷಣೆಯ ಒಂದು ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಬಳಕೆದಾರರ ಅಜ್ಞಾನ ಒಂದು ಪ್ರಾಮುಖ್ಯ ಕೇಳಿದ್ದಾರೆ. ನಾವು ಒಂದು ಎರಡು ಬರೀತೀನಿ. ಒಂದನೇದು ಬಳಕೆದಾರನ ಅಜ್ಞಾನ, ಎರಡನೇದು ಅಸಂಘಟಿತ ಬಳಕೆದಾರರು, ಸಂಘಟಿತ ಬಳಕೆದಾರರು ಇವೆರಡು ಯಾವುದಾದ್ರು ಒಂದು ಪ್ರಾಮುಖ್ಯತೆ ಕೇಳಿದರೆ ಬಳಕೆದಾರರ ಅಜ್ಞಾನ, ಎರಡನೇದು ಅಸಂಘಟಿತ ಬಳಕೆದಾರರು ಅಂತ
ಇವೆರಡು ಬರೆದಿದ್ದಾರೆ. ಇದರಲ್ಲಿ ಒಂದು ಬರೆದಿದ್ದಾರೆ ಸಾಲ್ಕು ಅಂತಕ್ಕಂಥ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾಗ ಬಿ ಯಲ್ಲಿ ನೋಡಿ 5ನೇ ರೋಮಾನಕ್ಕೆ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥ. ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತವೆ. ಇಲ್ಲಿ ನೋಡಿ 6 ಇಂಟು ಒಟ್ಟು 6 ಬರಿಬೇಕು, ಇಂಟು 2 ಈಕ್ವಲ್ ಟು 12 ಮಾರ್ಕ್ಸ್ ಇರ್ತಕ್ಕಂಥದ್ದು ನಾವು ಈ ಒಂದು 2 ಅಂಕದ ಏರಿಯಾದಲ್ಲಿ ನೋಡ್ತಕ್ಕಂಥದ್ದು. ಒಂದನೇದರಲ್ಲಿ 17ನೇ ಪ್ರಶ್ನೆ, ಸಮನ್ವಯತೆ ಯಾವುದಾದರೂ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ನೋಡಿ ಒಂದನೇದು ಸಮನ್ವಯತೆ ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಈ ಸಮನ್ವಯತೆ ಅಂತ ಬರ್ರಿ, ಇಲ್ಲಿ ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ. ಎರಡನೇದು ಸಮನ್ವಯತೆಯು ಕ್ರಿಯೆಯ ಏಕತೆಯನ್ನು ಖಚಿತಗೊಳಿಸುತ್ತದೆ. ಎರಡರಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 18ನೇದು, ವೈಜ್ಞಾನಿಕ ನಿರ್ವಹಣೆ ಯಾವುದಾದರೂ 2 ಕಾರ್ಯ ಅಧ್ಯಯನ ತಂತ್ರಗಳನ್ನು ಬರೆಯಿರಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಈ 2 ಕಾರ್ಯತಂತ್ರ ಇದರಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದನೇದು ವಿಧಾನ ಅಧ್ಯಯನ, ಎರಡನೇದು ಚಲನೆಯ ಅಧ್ಯಯನ. ಇವೆರಡು ಇನ್ನೂ ಕೂಡ ನೀವು ಹೆಚ್ಚಿಗೆ ಇವು ಇಷ್ಟೇ ಅಂತಿಲ್ಲ, ಬುಕ್ದಲ್ಲಿ ಪಠ್ಯ ಪುಸ್ತಕದಲ್ಲಿ ಇರುವಂತೆ ಯಾವುದಾದ್ರೂ ಕೂಡ ತಾವುಗಳನ್ನು ಬರಿಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟು 19ನೇ ಪ್ರಶ್ನೆ, ಯೋಜಿಸುವಿಕೆಯ ಪ್ರಕ್ರಿಯೆಯ ಮೊದಲು 2 ಹಂತಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅದರಲ್ಲಿ ಒಂದನೇದು ಫಸ್ಟು ಇದ್ರ ಬರೀತೀವಿ ನೋಡ್ರಿ. ಒಂದನೇದು ಉದ್ದೇಶಗಳನ್ನು ಸ್ಥಾಪಿಸುವುದು. ಉದ್ದೇಶಗಳನ್ನು
ಸ್ಥಾಪಿಸುವುದು. ಎರಡನೇದು ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ನೆಕ್ಸ್ಟು ಇಲ್ಲಿ ಸಂಘಟಿಸುವಿಕೆ ವ್ಯಾಖ್ಯಾನ ಅಂತಿರ್ತಕ್ಕಂಥದ್ದು. ಈ ವ್ಯಾಖ್ಯಾನ ಏನು ಹೇಳ್ತದೆ, ಥಿಯೋ ಹೈಮನ್ರವರ ಪ್ರಕಾರ ಇನ್ವರ್ಟೆಡ್ ಸಂಘಟಿಸುವಿಕೆ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಥಿಯೋ ಹೈಮನ್ರವರು ಹೇಳ್ತಕ್ಕಂಥ ಒಂದು ಡೆಫಿನಿಷನ್ ಇದು ಆಗಿರ್ತಕ್ಕಂಥದ್ದು. ಹಾಗೆ 21ನೇ ಕ್ವಶನ್, ಸಿಬ್ಬಂದಿ ನಿರ್ವಹಣೆ ಎಂದರೇನು ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ನನ್ನ ಬಳಿ ಬರೀಲಿಕ್ಕೆ ಯಾವುದೇ ಅವಕಾಶ ಇಲ್ಲ, ತಾನು ನಮಗೆ ಬಾಯಿ ಮುಖಾಂತರ ಹೇಳ್ತಕ್ಕಂಥದ್ದು. ಉತ್ತರ: ಸಿಬ್ಬಂದಿ ನಿರ್ವಹಣೆಯು ಸಂಘಟನೆಯ ರಚನೆಯಲ್ಲಿ ಸ್ಥಾನಗಳನ್ನು ಭರ್ತಿ ಮಾಡುವ ಮತ್ತು ಭರ್ತಿ ಮಾಡಲಿಟ್ಟಿರುವಂತೆ ನೋಡಿಕೊಳ್ಳುವ ನಿರ್ವಹಣಾ ಕಾರ್ಯಚಟುವಟಿಕೆಯಾಗಿದೆ ಅಂತ ಈ ಒಂದು 21ನೇ ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು. 22ನೇ ಪ್ರಶ್ನೆ ನೋಡಿ ಏನು ಹೇಳ್ತಕ್ಕಂಥದ್ದು. ನಿರ್ದೇಶನದ ಯಾವುದಾದರೂ ಎರಡು ಮೂಲಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಬರೀತಕ್ಕಂಥದ್ದು ಒಂದನೇದು ಮೇಲ್ವಿಚಾರಣೆ, ಎರಡನೇದು ಪ್ರೇರೇಪಣೆ, ಒಂದನೇದು ಮೇಲ್ವಿಚಾರಣೆ, ಎರಡನೇದು ಪ್ರೇರೇಪಣೆ. 23ನೇದು ನಿಯಂತ್ರಿಸುವಿಕೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಗಳನ್ನು ಬರೆಯಿರಿ. ನಿಯಂತ್ರಿಸುವಿಕೆ, ಇಲ್ಲಿ ಬರೀತಕ್ಕಂಥದ್ದು ನಿಯಂತ್ರಿಸುವಿಕೆದು. ಒಂದನೇದು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು. ಎರಡನೇದು ವಿಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು. ಶಿಷ್ಟಗಳ
ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು. ಅಂದರೆ ನಿಯಂತ್ರಿಸುವಿಕೆ ಯಾವುದಾದ್ರು ಎರಡು ಪ್ರಾಮುಖ್ಯತೆಗಳಂತಂದರೆ, ಒಂದನೇದು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಎರಡನೇದು ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು. ಹಾಗೆ 24ನೇ ಕ್ವಶನ್, ಸ್ಥಿರ ಆಸ್ತಿಗೆ ಎರಡು ಉದಾಹರಣೆ ಕೊಡಿ. ಒಂದನೇದು ಸ್ಥಾವರ, ಎರಡನೇದು ಯಂತ್ರಗಳು. ಯಂತ್ರಗಳು. 25ನೇ ಕ್ವಶನ್, ಭೌತಿಕ ವಿತರಣೆ ಎರಡು ಘಟಕಾಂಶಗಳನ್ನು ತಿಳಿಸಿ. ಅದರಲ್ಲಿ ಒಂದನೇದು ಆದೇಶ ಸಂಸ್ಕರಣೆ, ಆದೇಶ ಸಂಸ್ಕರಣೆ, ಎರಡನೇದು ಸಾರಿಗೆ. ಇನ್ನೂ ಕೂಡ ತಾವುಗಳನ್ನು ಹೆಚ್ಚಿಗಾದರೂ ಬರಿಬಹುದಾಗಿರ್ತಕ್ಕಂಥದ್ದು. 26ನೇ ಕ್ವಶನ್, ಗ್ರಾಹಕರ ಬಳಕೆದಾರರ ರಕ್ಷಣಾ ಕಾಯ್ದೆಯಡಿ ಇರುವ ಯಾವುದಾದರೂ ಎರಡು ಪರಿಹಾರ ಸಂಸ್ಥೆಗಳನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ವಿದ್ಯಾರ್ಥಿಗಳೇ ಜಿಲ್ಲಾ ವೇದಿಕೆ, ಜಿಲ್ಲಾ ವೇದಿಕೆ ಅಥವಾ ಅದಕ್ಕೆ ಆಯೋಗನ ಅಂತ ಕರೀತಾರೆ, ಆಯೋಗ. ಎರಡನೇದು ರಾಜ್ಯ ಆಯೋಗ, ರಾಜ್ಯ ಆಯೋಗ. ಮೂರನೇದು ರಾಷ್ಟ್ರೀಯ ಆಯೋಗ. ಇದರಲ್ಲಿ ಯಾವುದಾದ್ರೂ ಎರಡು ಬರೆದಿದ್ದಾದರೆ ತಮಗೆ ಸಾಲ್ಕು ಅಂತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ 2 ಅಂಕದ ಪ್ರಶ್ನೆಗಳನ್ನು ತಾವು ಬಿಡಿಸಿದ್ದೆವು. ಈಗ 4 ಅಂಕದ ಪ್ರಶ್ನೆಗಳು. ಇಲ್ಲಿ ಮೇನ್ ಪಾಯಿಂಟ್ಸ್ಗಳು ತಮಗೆ ನಾನು ಹೇಳ್ತಾ ಇದ್ದೀನಿ, ತಾವು ವಿವರಣೆ ಮಾತ್ರ ಬರಿಬೇಕು. ಇಲ್ಲಿ ನೋಡಿ, ರೋಮನ್ ಅಂಕಿ 6ಅಲ್ಲಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದು 10ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಪ್ರತಿ ಪ್ರಶ್ನೆಗೆ 4 ಅಂಕಗಳಿವೆ. ಇಲ್ಲಿ 6 × 4 = ಟೋಟಲ್ 24 ಇರ್ತಕ್ಕಂಥದ್ದು.
ಆ, ತಾ ತಾವುಗಳನ್ನು ಇದರ ಪಾಯಿಂಟ್ಸ್ ನಾನು ಹೇಳ್ತಾ ಇದ್ದೀನಿ, ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ದಲ್ಲಿ. ನೋಡಿ, ಯಾವುದಾದರೂ 4 ನಿರ್ವಹಣೆ ತತ್ವಗಳ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದನೇದರಲ್ಲಿ ನೋಡಿ, ನಾನು ಇಲ್ಲೇ ಬರೀತೀನಿ 27ನೇ ಪ್ರಶ್ನೆಗೆ. ಸಾರ್ವತ್ರಿಕ ಅನ್ವಯಿಕೆ, ಸಾರ್ವತ್ರಿಕ ಅನ್ವಯಿಕೆ, ಎರಡನೇದು ಸಾಮಾನ್ಯ ಮಾರ್ಗಸೂಚಿಗಳು, ಸಾಮಾನ್ಯ ಮಾರ್ಗಸೂಚಿಗಳು, ಮೂರನೇದು ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. ಆಚರಣೆ ಮತ್ತು ಪ್ರಾಯೋಗಿಕ ಕಥೆಗಳಿಂದ ರೂಪುಗೊಂಡಿದೆ. ಹಾಗೆ ನಾಲ್ಕನೇದು ನಮನೀಯವಾಗಿದೆ. ನಮನೀಯವಾಗಿದೆ. 5ನೇ ಪ್ರಶ್ನೆ, 28ನೇ ಪ್ರಶ್ನೆ, ಯಾವುದಾದರೂ 4 ವ್ಯಾವಹಾರಿಕ ಪರಿಸರದ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲೇ ಬರೀತು ನೋಡ್ರಿ. ಒಂದನೇದು ಬಾಹ್ಯ ಶಕ್ತಿಗಳ ಸಮಷ್ಟಿ, ಬಾಹ್ಯ ಶಕ್ತಿಗಳ ಸಮಷ್ಟಿ. ಎರಡನೇದು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು. ಮೂರನೇದು ಪರಸ್ಪರ ಸಂಬಂಧ, ನಾಲ್ಕನೇದು ಚಲನಶೀಲ ಸ್ವರೂಪ, ಚಲನಶೀಲ ಸ್ವರೂಪ. ಓಕೆ. ನೆಕ್ಸ್ಟ್ 29ನೇ ಕ್ವಶನ್, ಕರ್ನಾಟಕ ರಾಜ್ಯ ಸರ್ಕಾರ ಕೆಲವು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಕೃತಕ ಬಣ್ಣಗಳನ್ನು
ಬಳಸುವುದು ನಿಷೇಧಿಸಿದೆ. ಇನ್ವರ್ಟೆಡ್ ಕಾಮಲ್ಲಿ ಈ ಮೇಲಿನ ಹೇಳಿಕೆಯಲ್ಲಿ ವ್ಯವಹಾರ ಪರಿಸರ ಆಯಾಮವನ್ನು ಗುರುತಿಸಿ ಮತ್ತು ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಯಾವ ಆಯಾಮ ಇದೆ ಅಂತಂತಂದರೆ ಕಾನೂನಾತ್ಮಕ ಪರಿಸರ ಆಯಾಮ ಇರ್ತಕ್ಕಂಥದ್ದು. ಕಾನೂನಾತ್ಮಕ ಪರಿಸರ ಆಯಾಮ. ಇದ್ರದ್ದು ಏನು ಮಾಡಬೇಕು, ತಾವು ವಿವರಣೆ ಇರಬೇಕು. ವಿವರಣೆಯೊಂದಿಗೆ ತಾವು ಬರಿಬೇಕಾಗಿರ್ತಕ್ಕಂಥದ್ದು. ಇದು ಕಾನೂನಾತ್ಮಕ ಪರಿಸರ ಆಯಾಮ ಇರ್ತಕ್ಕಂಥದ್ದು. ಹಾಗೆ 30ನೇ ಕ್ವಶನ್, ಇದರ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ. ಆ 4 ಪ್ರಾಮುಖ್ಯತೆಗಳನ್ನು ನಾನು ತಮಗೆ ಇಲ್ಲಿ ಬರೀಲಿಕ್ಕೆ ಅವಕಾಶ ಇಲ್ಲ, ಹೇಳ್ತಾ ಇದ್ದೀನಿ. ಒಂದನೇದು ಯೋಜಿಸುವಿಕೆ ನಿರ್ದೇಶನಗಳನ್ನು ನೀಡುತ್ತದೆ. ಎರಡನೇದು ಯೋಜಿಸುವಿಕೆಯ ಅನಿಶ್ಚಿತತೆ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಮೂರನೇದು ಯೋಜಿಸುವಿಕೆ ಅತಿ ವ್ಯಾಪ್ತಿಸುವ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇದು ಯೋಜಿಸುವಿಕೆಯು ಆವಿಷ್ಕಾರ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಈ 4 ಪ್ರಶ್ನೆಗಳನ್ನು ಅಂತಾರೆ 1 2 3 4 ಇವುಗಳನ್ನು 4 ತಾವು ನೋಟ್ಸ್ದಲ್ಲಿ ಬರೆದಿದ್ದರೆ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಆಗಿರ್ತದೆ. ಹಾಗೆ ಪ್ರಶ್ನೆ ನಂಬರ್ 31 ನೋಡಿ. ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಬಾಹ್ಯ ನೇಮಕಾತಿಯ ಯಾವುದಾದ್ರೂ 8 ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಇದರಲ್ಲಿ ತಾವು ಪಟ್ಟಿ ಮಾಡಿದಾದರೆ ತಮಗೆ 4 ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥದ್ದು ಪರೀಕ್ಷೆಯಲ್ಲಿ. ನೋಡಿ, ಒಂದೊಂದಾಗಿ ನಾನು ತಮಗೆ ಪಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದನೇದು ನೇರ ನೇಮಕಾತಿ. ನೇರ ನೇಮಕಾತಿ. ಎರಡನೇದು ನೇರ ಸ್ವೀಕೃತ ಅರ್ಜಿಗಳು. ನೇರ ಸ್ವೀಕೃತ ಅರ್ಜಿಗಳು. ಮೂರನೇದು ಜಾಹೀರಾತು. ನಾಲ್ಕನೇದು ಉದ್ಯೋಗ ವಿನಿಮಯ ಕೇಂದ್ರಗಳು. ಉದ್ಯೋಗ ವಿನಿಮಯ ಕೇಂದ್ರಗಳು. ಐದನೇದು ನಿಯೋಜನೆ ನಿರ್ವಹಣಾ ಸಲಹೆಗಾರರು. ನಿರ್ವಹಣೆ ಸಲಹೆಗಾರರು. ಆರನೇದು ಆವರಣ ನೇಮಕಾತಿ.
ಏಳನೇದು ಉದ್ಯೋಗಿಗಳ ಶಿಫಾರಸುಗಳು. ಶಿಫಾರಸುಗಳು. ಎಂಟನೇದು ಕಾರ್ಮಿಕರ ಗುತ್ತಿಗೆದಾರರು. ಗುತ್ತಿಗೆದಾರರು. ಒಂಬತ್ತನೇದು ದೂರದರ್ಶನದಲ್ಲಿ ಜಾಹೀರಾತು. ಟಿವಿ. ಹತ್ತನೇದು ಜಾಲತಾಣ ಪ್ರಕಟಣೆ. ಜಾಲತಾಣ ಪ್ರಕಟಣೆ. ಇದರಲ್ಲಿ ಯಾವುದಾದ್ರು 8 ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ನಾನು 10 ಬರೆಸಿ ನಿಮಗೆ. ನೋಡಿ, ಒಂದನೇದು ನೇರ ನೇಮಕಾತಿ, ಎರಡನೇದು ನೇರ ಸ್ವೀಕೃತ ಅರ್ಜಿಗಳು, ಮೂರನೇದು ಜಾಹೀರಾತು, ನಾಲ್ಕನೇದು ಉದ್ಯೋಗ ವಿನಿಮಯ ಕೇಂದ್ರಗಳು, ಐದನೇ ನಿರ್ವಹಣೆ ಸಲಹೆಗಾರರು, ಆರನೇದು ಆವರಣ ನೇಮಕಾತಿ, ಏಳನೇದು ಉದ್ಯೋಗಿಗಳ ಶಿಫಾರಸುಗಳು, ಎಂಟನೇದು ಕಾರ್ಮಿಕರ ಗುತ್ತಿಗೆದಾರರು, ಒಂಬತ್ತನೇದು ದೂರದರ್ಶನದಲ್ಲಿ ಜಾಹೀರಾತು ಅಥವಾ ಟಿವಿ, ಹತ್ತನೇದು ಜಾಲತಾಣ ಪ್ರಕಟಣೆ. ಇದರಲ್ಲಿ ಯಾವುದಾದ್ರೂ ತಾವು 8 ಬರೆದಿದ್ದಾರೆ ಸಾಕಾಗಿರ್ತಕ್ಕಂಥದ್ದು. ನೆಕ್ಸ್ಟು 32ನೇ ಪ್ರಶ್ನೆ. 32ನೇ ಪ್ರಶ್ನೆ ಏನಿದೆ ನೋಡಿ. ನಿಯಂತ್ರಿಸುವಿಕೆಯ ಮಿತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇದರ ಉತ್ತರ ಇಲ್ಲಿ ಬರೀತೀನಿ. ಒಂದನೇದು ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವುದರಲ್ಲಿ ಕಷ್ಟ. ಎರಡನೇದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ. ಅಂಶಗಳ ಮೇಲೆ ನಿಯಂತ್ರಣವಿಲ್ಲ. ಮೂರನೇದು ನೌಕರರಿಂದ ವಿರೋಧ. ನಾಲ್ಕನೇದು ವೆಚ್ಚದಾಯಕ ಕಾರ್ಯ. ಈ ರೀತಿ 4 ನಿಯಂತ್ರಿಸುವುದರಲ್ಲಿ ನೋಡಿ
ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವುದರಲ್ಲಿ ಕಷ್ಟ. ಎರಡನೇದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ. ಮೂರನೇದು ನೌಕರರಿಂದ ವಿರೋಧ. ನಾಲ್ಕನೇದು ವೆಚ್ಚದಾಯಕ ಕಾರ್ಯ. ಹಾಗೆ 33ನೇ ಕ್ವಶನ್ ನೋಡಿ, ಹೊಸ ಯಂತ್ರಗಳ, ಭೂಮಿ, ಕಟ್ಟಡ ಇತ್ಯಾದಿಗಳನ್ನು ಖರೀದಿಸಲು ಅಗತ್ಯ ಇರುವ ಬಂಡವಾಳವನ್ನು ಏನೆಂದು ಕರೆಯುವಿರಿ? ಕ್ವಶನ್ ಮಾರ್ಕ್. ಅಂಥ ಬಂಡವಾಳ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 3 ಅಂಶಗಳ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಅದರಲ್ಲಿ ನೋಡಿ, 1ನೇ ಅಂಶ ಸ್ಥಿರ ಬಂಡವಾಳ. ಸ್ಥಿರ ಬಂಡವಾಳ. ಎರಡನೇದು ವ್ಯವಹಾರ ಸ್ವರೂಪ. ವ್ಯವಹಾರ ಸ್ವರೂಪ. ಮೂರನೇದು ಕಾರ್ಯಾಚರಣೆಯ ಪ್ರಮಾಣ. ನಾಲ್ಕನೇದು ತಂತ್ರ ಆಯ್ಕೆ ವಿಧಾನ. ತಂತ್ರ ಆಯ್ಕೆ ವಿಧಾನ. ನೆಕ್ಸ್ಟ್ 34ನೇ ಕ್ವಶನ್, ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಯಾವುದಾದರೂ 4 ಸಿದ್ಧಾಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಇಲ್ಲಿ 4 ಸಿದ್ಧಾಂತಗಳಲ್ಲಿ ನಾನು ಶಾರ್ಟ್ದಲ್ಲಿ ಬರೀತೀನಿ, ವಿದ್ಯಾರ್ಥಿಗಳೇ ಒಂದು ತಿಳ್ಕೊಳ್ರಿ. ಒಂದನೇದು ಉತ್ಪಾದನಾ ಪರಿಕಲ್ಪನೆ. ಉತ್ಪಾದನಾ ಪರಿಕಲ್ಪನೆ. ಎರಡನೇದು ಉತ್ಪನ್ನ. ಉತ್ಪನ್ನ ಪರಿಕಲ್ಪನೆ ಬರೀಕೊಳ್ರಿ. ಮೂರನೇದು ಮಾರುವಿಕೆ. ನಾಲ್ಕನೇದು ಮಾರಾಟ, ಅದು ಪರಿಕಲ್ಪನೆ ಬರ್ಕೋರಿ. ಮಾರಾಟ ಪ್ರಕ್ರಿಯೆ. ಮಾರಾಟ ಪ್ರಕ್ರಿಯೆ. ನೆಕ್ಸ್ಟು ಈ ಜಾಹೀರಾತು ವ್ಯತ್ಯಾಸ ತಾವುಗಳನ್ನು ಇಲ್ಲಿ ಬರ್ಕೊಳ್ಬೋದು, ಆದರೆ ಇಲ್ಲಿ ಸ್ಪೇಸ್ ಕಡಿಮೆ ಇರುವ ಕಾರಣಕ್ಕಾಗಿ ನಾನು ಇಷ್ಟನ್ನೇ ಹೇಳ್ತಕ್ಕಂಥದ್ದು. ಲಾಸ್ಟ್ ಇದು ಒಂದು ಕ್ವಶನ್ ಹೇಳ್ತೀನಿ. ಗ್ರಾಹಕರ, ಬಳಕೆದಾರರ ಸರಕುಗಳ ಸೇವೆಗಳ ಖರೀದಿಸುವಾಗ, ಬಳಸುವ ಮತ್ತು ಅನುಭೋಗಿಸುವಾಗ ಹೊಂದಬೇಕಾದ ಯಾವುದಾದ್ರು 4 ಹೊಣೆಗಾರಿಕೆಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಭಾಳ ಇಲ್ಲಿ ಒಂದೇದು ನೋಡಿ, ಏನು ಹೊಣೆಗಾರಿಕೆ ಇರ್ತದೆ ಅಂತಂದರೆ, ಮಾರುಕಟ್ಟೆಯಲ್ಲಿ ದೊರಕುವ ಅನೇಕ ಸರಕು ಮತ್ತು ಸೇವೆಗಳ ಬಗ್ಗೆ ತಿಳುವಳಿಕೆ ಉಳ್ಳವನಾಗಿರಬೇಕು. ಎರಡನೇದು ಪ್ರಮಾಣೀಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು. ಮೂರನೇದು ಸರಕುಗಳು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಅಪಾಯಗಳ ಬಗ್ಗೆ ತಿಳಿದುಕೊಂಡಿರಬೇಕು.
ಉತ್ಪಾದಕರ ಸೂಚನೆಗಳನ್ನು ಪಾಲಿಸಬೇಕು ಮತ್ತು ವಸ್ತುಗಳನ್ನು ಸುರಕ್ಷಿತವಾಗಿ ಬಳಸಬೇಕು. 4ನೇದು ಗುರುತು ಪಟ್ಟಿಯನ್ನು ಜಾಗರೂಕತೆಯಿಂದ ಓದಬೇಕು. ಇಷ್ಟು ತಾವುಗಳನ್ನು ಮಾಡಿದ್ದೇ ಆದರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಸುಮಾರು ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ ಹಾಗೆ ಆಗಿದೆ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯೊಂದಿಗೆ ನಿಮ್ಮ ಭೇಟಿ ಆಗೋಣ.